ನನಗಿರುವ ಒಬ್ಬಳೆ ರಾಜ ಮಾತೆ, ನನಗಿರುವ ಒಬ್ಬಳೆ ರಾಜ ಮಾತೆ ನನ್ನಿಂದ ದೂರವಾದಳೆ. ಹೇ ಮೂರ್ಖ, ಹೇ ಮೂರ್ಖರೇ. ಆಯ್ತು, ನನ್ನ ನಿರ್ಧಾರವೇ ಬಹಳ ಬಹಳ ಸುಂದರವಾಗಿ ಬಾಳುವಂತ ಪ್ರಜೆಗಳ ಬದುಕಿನಲ್ಲಿ ನಾನಿವತ್ತು ಬಂಗಾರವಾಯಿತು. ನನ್ನ ಜೀವನ, ನನ್ನ ಉಸಿರೇ ರಂಗಭೂಮಿ, ನನ್ನ ಕಲೆಯೇ ಜೀವನ. ಹಾಗಾಗಿ ನಾನು ಬೇರೆ ಉದ್ಯೋಗನೇ ಇಲ್ಲ. ಇಡೀ ನನ್ನ 365 ದಿವಸನೂ ನಾನು ಇದೇ ಜೀವನದಲ್ಲಿ ಬದುಕ್ತಾ ಇದ್ದೀನಿ. ಹಾಗಾಗಿ ನನ್ನ ಕಲೆಯೇ ನನ್ನ ಉಸಿರು, ಕಲೆಯೇ ನನ್ನ ಜೀವನ, ಕಲೆಯೇ ನನ್ನ ಗೌಡ್ರೆ ಬಂದ ಡಮ್ 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 ಇಷ್ಟೇ ಪಾತ್ರ. ಅವನು ಎತ್ಕೊಂಡು ಬರಂತದ್ದು ಈಗ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯ್ತು. ಸೊ ನೀವು 1 ವರ್ಷದಲ್ಲಿ ಕಲ್ತಂತ ಎಲ್ಲಾ ವಿದ್ಯೆಗಳನ್ನ ನೀವು ಒಂದು ದಿವಸ ಒಂದು ಪ್ರೊಡಕ್ಷನ್ ಚೌಕಟ್ಟಲ್ಲಿ ಮಾಡ್ಬೇಕು ಅಂತ ಹೇಳಿ. ರಂಗಭೂಮಿ ನಿಮಗೆ ಸಂಸ್ಕಾರ, ಸಂಸ್ಕೃತಿ, ಒಬ್ಬ ಮನುಷ್ಯನ ಬದಲಾವಣೆಯನ್ನ ಮಾಡುವಂತ ಚೌಕಟ್ಟನ್ನ ಬೆಳೆಸ್ಕೊಡುತ್ತೆ. ಒಬ್ಬ ಪರಿಪೂರ್ಣ ಕಲಾವಿದ ಆಗ್ಲಿಕ್ಕೆ ರಂಗಭೂಮಿ ಒಂದು ಮೆಟ್ಟಿಲು ಅಂತ ಹೇಳ್ಬೋದು. ಇವತ್ತಿನ ಏನು ಮೇರು ಕಲಾವಿದರಿದ್ದಾರೋ ಅವರೆಲ್ಲರೂ ಕೂಡ ರಂಗಭೂಮಿ ಹಿನ್ನೆಲೆಯಿಂದಲೇ ಬಂದಿರ್ತಕ್ಕಂಥವ್ರು. ಅವಾಗ ಒಂದು ಪಾತ್ರ ಗಿಟ್ಟಿಸ್ಕೋಬೇಕಂದ್ರೆ ಫಸ್ಟ್ ನೀವು ಕಸ ಗುಡ್ಸೋದ್ರಿಂದ ಪ್ರಾರಂಭ ಆಗ್ಬೇಕಾಯ್ತು. ಈಗ ಬಂದ ತಕ್ಷಣ ಒಳ್ಳೆ ಪಾತ್ರ ಕೊಡ್ತೀನಿ ಅಂದ್ರೂ ಮಾಡಕ್ ಯಾರು ಬರಲ್ಲ. ಸೊ ಆಗಿನ ಸಂದರ್ಭದಲ್ಲಿ ಆ ಒಂದು ನಾಟಕದಲ್ಲಿ ಪಾತ್ರ ತಗೋಬೇಕಂದ್ರೆ ಬಹಳ ಕಷ್ಟ ಆಯ್ತು. ಆಗ 2 ವರ್ಷಗಳ ಕಾಲ ಅವ್ರ ಜೊತೆ ಬರೀ ಟ್ರಂಕ್ ಹೊರೋದು, ಹಾಸಿಗೆ ಇದನ್ನ ಕಾಸ್ಟ್ಯೂಮ್ ಮಡ್ಚಿಡೋದು, ಅವ್ರು ಹೇಳಿ ಕೆಲಸ ಮಾಡೋದು, ಟೀ ತರೋದು, ಕಾಫಿ ತರೋದು. ಬಟ್ ಇಂದಿನ ನಮ್ಮ ಕಲಾವಿದರಿಗೆ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ನೀವು ಯಾವುದೇ ಮಾಡಿ ಏನೇ ಮಾಡಿ ಅದಕ್ಕೊಂದು ಪ್ರಾಮಾಣಿಕತೆ, ನ್ಯಾಯವನ್ನು ಒದಗಿಸುವಂತ ಕೆಲಸ ಮಾಡಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಯಾಕೆಂದ್ರೆ ನಾವಿವಾಗ ಒಂದು ನಾಟಕ ಮಾಡ್ತಾನೆ, ನಾಳೆ ಬೆಳಿಗ್ಗೆ ಸೀರಿಯಲ್ಗೆ ಹೋಗ್ಬಿಟ್ಟು ಸರ್ ನಾನು ಅಷ್ಟು ನಾಟಕ ಮಾಡಿದೆ ಸರ್, ಇಷ್ಟು ನಾಟಕ ಮಾಡಿದೆ ಸರ್ ಅನ್ನೋರು ಇರ್ತಾರೆ. ನಾವು 1000 ನಾಟಕ ಮಾಡಿದವರು ರಂಗಭೂಮಿಯನ್ನೇ ನಾವು ಪ್ರೀತಿಸ್ತೀವಿ ಹೆಚ್ಚು. ಬಟ್ ಆಗ್ಬಾರ್ದು ಅಂತ ಹೇಳಿ ಅವನ ಹತ್ರ ನಾನು ಹೇಳೋದು, ಒಂದು ಪರಿಪೂರ್ಣ ಕಲಾವಿದನಾಗಿ ನೀವು ಇನ್ನೊಂದು ವೇದಿಕೆಗೆ ಹೋಗಿ ಅನ್ನೋದು ನನ್ನ ಕಳಕಳಿಯ ಮನವಿ. ಇವ್ರು 3 ದಿವಸ ಕೆಲ್ಸಕ್ಕೆ ಬರ್ತಾನೆ, 4 ದಿವಸ ಸ್ಕೂಲಿಗೆ ಹೋಗ್ತಾನೆ ಅನ್ನೋದ್ ರೀತಿಯಲ್ಲಿ ಕಷ್ಟಗಳನ್ನ ಅನುಭವಿಸಿ ನಾವೇ ಊಟ ಮಾಡ್ಕೊಳ್ಳೋದು, ನಾವೇ ಅಡಿಗೆ ಮಾಡ್ಕೊಳ್ಳೋಂಥದ್ದು, ಅವೆಲ್ಲ ಒಂದು ಹೊತ್ತು ತುತ್ತಿಗೂ ಕೂಡ ಬಹಳ ಕಷ್ಟ ಆಗೋದು ನಮ್ಮ ಜೀವನ. ಈಗ ಅಕ್ಕಿ ಇರುತ್ತಲ್ಲ, ಅನ್ನ ಅದನ್ನೇ ಬೇಯಿಸಿ ಬರುತ್ತ ಗಂಜಿನಲ್ಲಿ ಕೂಡ ನಾವು ಕುಡಿದು ಅದಕ್ಕೆ ಬೆಲ್ಲ ಹಾಕೊಂಡು ಅದನ್ನ ಕುಡ್ಕೊಂಡು ಜೀವನ ಮಾಡ್ಕೊಂಡು ಬಂದಂಥದ್ದು ಆಗಿನ ಕಾಲಕ್ಕೆ. ನಾವು ನಮ್ಮ ಪ್ರಕೃತಿಯನ್ನೇ ಮರೆತು ಬಿಟ್ಟಿದೀವಿ. ಆಮೇಲೆ ಎಷ್ಟೋ ಜನ ಮಕ್ಕಳಿಗೆ ನಾವು ಏನೋ ಪ್ರಾಣಿ ಪಕ್ಷಿಗಳ ಹೆಸರೇ ಗೊತ್ತಿಲ್ಲ, ನೋಡೇ ಇಲ್ಲ. ಕರಡೆ ನೋಡಿಲ್ಲ, ಜಿರಾಫೆ ನೋಡಿಲ್ಲ, ಸಿಂಹ ನೋಡಿಲ್ಲ, ಹುಲಿ ನೋಡಿಲ್ಲ. ಈ ತರ ನಾವೆಲ್ಲ ಬರೇ ಮೊಬೈಲ್ ಅಲ್ಲಿ ನೋಡುವಂತ ಪ್ರಾಣಿಗಳು ಆಗ್ಬಿಟ್ಟಿದ್ವಿ. ಇದು ಆಗ್ಬಾರ್ದು ಅನ್ನೋದು